ಭಾವನೆಗಳ ಚಿತ್ರಗಳನ್ನ ನೋಡ್ತಾ ಇದೀವಿ. ಎಷ್ಟು ಫೋಟೋಸ್ಗಳು, ಭಾವಚಿತ್ರಗಳು, ಭಾವನೆಗಳ ಚಿತ್ರಗಳು ಅಂತ ಒಂದು 62 ಫೋಟೋಗಳಿದೆ. ಇನ್ನು ಉಪಹಾರದ ಜಾಗದಲ್ಲಿ ಹಾಕ್ಬೇಕು, ಅಲ್ಲಿ ಹಾಕ್ಬೇಕು. ಓಕೆ ಓಕೆ. ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಸರ್? ಮೇಡಮ್ದು ಫೋಟೋಗಳು ತುಂಬಾ ಇದೆ. ನಾನು ಈ ಚಿತ್ರಕಲಾ ಇದರಲ್ಲಿ ಮೇಡಮ್ ಅಕಾಡೆಮಿಯಲ್ಲಿ ಕೂಡ ಬೆಳ್ಳಿ ಹೆಜ್ಜೆ ಮಾಡಿದಂತ ಇನ್ನು ಬೇಕಾದಷ್ಟಿದೆ, ಫೋಟೋಸ್ಗಳು ನೋಡಿದೆ. ಇನ್ನು ಬೇಕಾದಷ್ಟಿದೆ. 2ನೇ ಸೆಟಪ್ ಬರ್ಬೋದು, ಹೇಳಕ್ಕಾಗಲ್ಲ. ಓಕೆ ಓಕೆ, ಅಷ್ಟಿದೆ ಫೋಟೋಸ್. ಸುಮ್ಮನೆ ರ್ಯಾಂಡಮ್ ಆಗಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಹಂಗೆ ಸೆಲೆಕ್ಟ್ ಮಾಡ್ಬೇಕು. ಕುತ್ಕೊಂಡು ಸೆಲೆಕ್ಟ್ ಮಾಡಿ ಓಕೆ. ಸೊ ಭಾವನೆ ತುಂಬಿರೋ ಚಿತ್ರಗಳಾಗಿರ್ಲಿ ಅಂತಾನೆ ನಾವು. ಪ್ರೊಫೆಸರ್ ಹುಚ್ಚರಾಯ ಇರ್ಬೋದಾ ಇದು? ಪ್ರೊಫೆಸರ್ ಹುಚ್ಚರಾಯ, ಕರೆಕ್ಟ್. ನಿಮಗೆ ಯಾವ್ದೆಲ್ಲ ನೆನಪಿದೆ ಸರ್ ಸಿನಿಮಾಗಳಲ್ಲಿ? ಇಲ್ಲ ರೀ, ಸುಮಾರು ಸಿನಿಮಾಗಳ್ರಿ ಅಮ್ಮವ್ರದ್ದು. ಏನ್ ಹೇಳೋಣ, ವಿಷ್ಣುವರ್ಧನ್ ಅವ್ರ ಜೊತೆಲಿನ ಪಿಕ್ಚರ್ಗಳು, ಅಂಬರೀಷ್ ಅವ್ರ ಜೊತೆಲಿನ ಪಿಕ್ಚರ್, ಅಮರ್ನಾಥ್, ಆ ಸಿನಿಮಾಸ್ ಯಾವ್ದು ಮರೆಯಕ್ಕಾಗಲ್ಲ. ರಾಮಣ್ಣ ಶಾಮಣ್ಣ ಮೊನ್ನೆ ಹಾಕಿದ್ರು, ಎಷ್ಟು ಚೆನ್ನಾಗಿತ್ತು ಅದು. ಅಯ್ಯೋ, ರಾಮಣ್ಣ ಶಾಮಣ್ಣ. ರವಿಚಂದ್ರನ್ ಅವರು ಮತ್ತೆ ಅಂಬರೀಷನವರು, ಅವರು ಅಮ್ಮನ ಮೇಲೆ ಆ ಪ್ರೀತಿ, ಅಮ್ಮ ಅಮ್ಮ ಅಂತಾನೆ ಬರತ್ತೆ ರೀ. ಕರ್ನಾಟಕದ ಅಮ್ಮ ರೀ ಅವರು. ಬಿಡ್ರಿ ಅವ್ರು, ನಾವೇನ್ ಮಾತಾಡಂಗೆ. ಅಂದ್ರೆ ನನ್ನಂತವನ್ನೆಲ್ಲ ಇದನ್ನ ಹೋಗಿ ಹೆಂಗ್ ಕಟ್ಸಕ್ ಸಾಧ್ಯ? ಈ ತರ ಆಗಲ್ಲ. ಶ್ರೀನಾಥ್ ಅವರು, ವಿಷ್ಣುವರ್ಧನ್ ಅವರು ನೋಡಿ, ಅದೊಂದು ಎಷ್ಟು ಕಲಾವಿದರನ್ನು ಇದಾರೆ ನೋಡಿ. ಶಿವರಾಮಣ್ಣ, ಮಂಜುಳಾ ಅವರು, MP ಶಂಕರ್ ಅವರು, ಅಶ್ವಥ್ ಅವರು, ನರಸಿಂಹರಾಜು ಅವರು, ಬಾಲಣ್ಣ, ಅಬ್ಬಬ್ಬಾ, ಆರತಿ ಅವರು, ಎಷ್ಟು ಜನ ಸರ್ ದಿಗ್ಗಜರು. ಅಷ್ಟು ಜನರನ್ನ ನೋಡ್ಬಿಟ್ವಿ. ಏನೇನೆಲ್ಲ ನೆನಪಾಗುತ್ತೆ ಸರ್? ಏನ್ ನೆನಪಾಗತ್ತೆ? ಎಂತ ಒಂದು ಶ್ರೇಷ್ಠ ಆತ್ಮ ನಮ್ಮ ಭೂಮಿ ಮೇಲೆ ಬಾಳಿ ನಮ್ಗೆ ಒಂದು ಮಾರ್ಗದರ್ಶನ ತೋರಿಸೋಗಿರುವಂತ ಒಂದು ಆತ್ಮ. ಅವ್ರು ನೋಡಿ, ಅವ್ರು ನಗುವಾಗ ಹೃದಯ ತುಂಬಿ ನಕ್ಕಿರೋದವರು. ಅಭಿನಯ, ಅವರು ಸಹಜ ಅಭಿನಯ. ನನ್ನ ತಾಯಿಯವ್ರದ್ದು ಪಾಪ, ಉಳಿದವ್ರದ್ದಲ್ಲ ಅಂತ ನಾನು ಹೇಳಲ್ಲ. ಅಮ್ಮನೇ ಒಂದು ವಿಭಿನ್ನವಾದ ಒಂದು ಪಾತ್ರನೇ, ಜೀವನದಲ್ಲೂ ವಿಭಿನ್ನವಾದ ಒಂದು ಪಾತ್ರನೇ ಅವರು. ಹೌದು, ಖಂಡಿತ ಅಲ್ವಾ? ಜೀವನದಲ್ಲಿ ಅವರು ಅನುಭವಿಸಿದಂತ ಕಷ್ಟಗಳು, ಅವ್ರು ಎದುರಿಸಿದಂತ ಸಮಸ್ಯೆಗಳು, ಅವಮಾನಗಳು, ಬಹುಶಃ ಅವ್ರ ಸಿನಿಮಾದಲ್ಲೂ ಅದೇ ರೀತಿಯ ಪಾತ್ರಗಳನ್ನೇ ಮಾಡಿಬಿಟ್ರು. ಹೆಂಗೆ ಅಂದ್ರೆ ನೋಡಿ, ಸಿನಿಮಾ ಮನುಷ್ಯನ ನಿಜ ಜೀವನದ ಇದಕ್ಕೆ ಕೆಲವು ಸಮಯ ಅದು ಕಾಕತಾಳೀಯ ಅಂತ ನಾವು ಹೇಳ್ಬೋದು, ಅಥವಾ ಟೆಲಿಪತಿ ಅಂತಂತ ಹೇಳ್ಬೋದು. ನಿಜ ಜೀವನದ ಒಂದು ಇದನ್ನ ತಗೊಂಡು ಹೋಗ್ತಾ ಇರ್ತಿದೆ ಅವ್ರಿಗೆ. ಅಲ್ಲಿ ನೋಡ್ರಿ, ನಾಗಪೂಜೆನಲ್ಲಿ ಎನ್ನ ಪತಿಯ ಕಾಣಲು ದಾರಿ ದೀಪ ಬೆಳಗಿಸು, ಹೇಗಿದೆ ನೋಡ್ರಿ ಸಾಹಿತ್ಯ. ಆಮೇಲೆ ಎಲ್ಲೋ ಒಂದ್ ಕಡೆ ಕನ್ನಡ ನಾಡಿನ ಕುಲನಾರಿ ನಿನ್ನ ಪಾವನ ಲೋಕಕ್ಕೆ ದಾರಿ. ಯಾರಿಗೆ ಸಿಕ್ತು ಅದು? ಅಮ್ಮವ್ರಿಗೆ ಸಿಕ್ತು. ಈಗ ಅವ್ರೇನ್ ಬರೀರಿ ನನ್ಗೆ ಹಿಂಗೆ ಅಂತ ಹೇಳಿದ್ರ ಅಲ್ವಾ? ಕುರ ಸೀತಾರಾಮ್ ಶಾಸ್ತ್ರಿ ಅವ್ರ ಹತ್ರ ಸಾಧ್ಯನೇ ಇಲ್ಲ. ಈ ಪಾತ್ರ ಹೇಗಿರ್ಬೇಕು, ಈ ಪಾತ್ರಕ್ಕೆ ತಕ್ಕಾಗಿ ಸಾಹಿತ್ಯ ಇರ್ಬೇಕು ಅಂತ, ಅದಕ್ಕೆ ನಾವು ಅವ್ರನ್ನ ವರನಟಿ ಅಂತ ಹೇಳಿ. ಸರಿನೇ? ಜನಕ್ಕೆ ಕೊಟ್ರೆ ಅವ್ರಿಗೆ ಬಿರುದನ್ನ ವರನಟರ ಜೊತೆ ಸರಿಸುಮಾರು 36-37 ಸಿನಿಮಾಗಳಲ್ಲಿ ನಟಿಸಿದ್ರು. ಆ ಪಾತ್ರಗಳು, ಆ ಕಾಂಬಿನೇಷನ್, ಆ ಜೋಡಿ ಅವತ್ತಿಗೂ ಇವತ್ತಿಗೂ ಎಂದಿಗೂ ಸಾರ್ವಕಾಲಿಕ ಶ್ರೇಷ್ಠ ಜೋಡಿ. ಏನ್ ಅನ್ಸುತ್ತೆ ಸರ್ ನಿಮ್ಗೆ ಆ ಪಾತ್ರಗಳಲ್ಲಿ ಇವತ್ತು ಸ್ಕ್ರೀನ್ ಮುಂದೆ? ತುಂಬಾ ಹೆಮ್ಮೆ ಅನ್ನಿಸ್ತದೆ ನೋಡ್ರಿ. ಇದು ಕಣ್ತಿರೋದು ನೋಡಿ, ಯಾವ್ದ್ರಲ್ಲೋ ಅವರು ಕುರುಡ್ರಾಗಿರ್ತಾರೆ. ಹಾಡು ಮುಗಿದ ತಕ್ಷಣ ಹೋಗಿ ಅವ್ರು ಹೊಡೆದ್ಬಿಡ್ಬೇಕು ಕಪಾಳಕ್ಕೆ, ಹೋಗಿ ಜೋರಾಗಿ ಹೊಡೆದ್ಬಿಟ್ಟಿದ್ದಾರೆ. ಹೌದು, ಕಣ್ಣಕ್ಕೆ ಕೆಂಪುಗಾಗ್ಬಿಡ್ತು. ಆ ಅಭಿಮಾನಿಗಳನ್ನು ಮಣ್ಣವ್ರನ್ನ ಹಿಂಗ್ ಹೊಡಿಬಾರ್ದಾಗಿತ್ತಕ್ಕ ನೀವು. ಅದೇನಾಗಿದೆ, ಹಾಡು ಮುಗಿದ ತಕ್ಷಣ ಹೋಗಿ ಅವ್ರಿಗೆ ಹೊಡಿಬೇಕು. ಓಕೆ. ಸೊ ಇವ್ರು ಎಲ್ಲ ಬಿಟ್ಬಿಟ್ಟು ಆ ಗ್ರೂಪ್ ಡ್ಯಾನ್ಸರ್ಸ್ ಅವ್ರು ಇವರೆಲ್ಲ ಅಮ್ಮನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಬಿಡಿಸ್ಕೊಂಡು ಬೇಗ ಹೋಗಿ ಹಾಡು ಮುಗಿಯೋದ್ರೊಳಗೆ ಹೊಡಿಬೇಕು ಅಂತ ಗಾಬರಿಯನ್ನು ಸರಿಯಾಗಿ ಹೊಡೆದು. ಅವ್ರು ಹೇಳ್ತಾ ಇದ್ರು, ಅವ್ರ ಬಾಯಿಂದ ಕೇಳುವಾಗಲೇ ನುಡಿ ಮುತ್ತುಗಳು, ದೇವರಾಣೆಗಳು, ಕನ್ನಡ ಇಷ್ಟು ಅಲಂಕಾರವಾಗಿ ಇಷ್ಟು ಸುಂದರವಾಗಿತ್ತ ಅಂತ. ಎಲ್ಲ ಒಂದ್ ಕಡೆ ಸುಂದರ ತೆಲುಗಿನಲ್ಲಿ ಪಾಠಿಸಿತ್ತಂತ ಸುಬ್ರಹ್ಮಣ್ಯಂ ಭಾರತೀಯರು ಹೇಳಿದ್ರಲ್ಲ. ನಾ ಹೇಳಿದ್ದೇನೆ, ಕನ್ನಡವೂ ತುಂಬ ಸುಂದರವಾಗಿದೆ. ಸುಂದರಕ್ಕಿಂತ ಅದರಲ್ಲಿ ಕಸ್ತೂರಿ ತುಂಬಿಡಿದೆ. ಕನ್ನಡ ಕಸ್ತೂರಿ, ಅದೌದು, ಖಂಡಿತ ತುಂಬಿದೆ. ಅದು ಮಾತಾಡೋ ಶೈಲಿನಲ್ಲಿ ನಾವು ಮಾತಾಡ್ಕೊಂಡು ಹೋದ್ರೆ ಕನ್ನಡ ಯಾವತ್ತಿಗೂ ಅದು ಒಂದು 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 ಉತ್ತಮವಾದ ಒಂದು ಭಾಷೆ. ಆ ಲಿಪಿ, ಆ ಶೈಲಿ, ಸಂಸ್ಕೃತ ತುಂಬ ಅರ್ಥಗರ್ಭಿತವಾಗಿ ಅದು ಅದರಲ್ಲಿ ಬೆರೆತು ಹೋಗಿದೆ ಅದು. ಖಂಡಿತ. ನಾನು ಎಷ್ಟೋ ಸರಿ, ನಾನು ತಮಿಳ್ನಾಡಿನಲ್ಲಿ ಹುಟ್ಟು ಬೆಳೆದವನಲ್ಲೇ. ಆಮೇಲೆ ನಿಧಾನಕ್ಕೆ ಅಮ್ಮವ್ರು ನನಗೆ
ಕನ್ನಡ ಕಲಿಬೇಕಪ್ಪ, ಇರೋದ್ರಲ್ಲಿ ನೀನ್ ಕನ್ನಡ ಮಾತಾಡಕ್ ಕಲೀರಿ, ನಮ್ಮ ಮಕ್ಳು ಅನ್ಸ್ಕೊಂಡ್ರೆ ನೀವು ಅದನ್ನೇ ತೊದ್ಲು ಮಾತಾಡಿದ್ರೆ ಏನ್ ಬಾಳಿ, ಏನ್ ನೀವು ಪ್ರಯೋಜನ ಅಂತ ಎಷ್ಟೋ ಸರಿ ಹೇಳೋರು ಅಮ್ಮವ್ರು. ಅಮ್ಮನಿಗೆ ನಿಮ್ಮನ್ನು ಬಹಳ ಎತ್ತರದಲ್ಲಿ ನೋಡೋದಕ್ಕೆ ಆಸೆ ಇತ್ತು. ಹೌದೌದೌದು. ಯಾವಾಗ್ಲೂ ಹೇಳೋರು, ಯಾವಾಗ್ಲೂ ಎಲ್ಲ ಸಂದರ್ಶನಗಳಲ್ಲೂ ಹೇಳಿದ್ದಾರೆ, ಎಲ್ಲ ಕಡೆಗಳಲ್ಲೂ ಹೇಳಿದ್ದಾರೆ, ಹೌದು. ಬಹಳಷ್ಟು ಸಲಗಳು ಕೇಳಿದ್ವಿ. ಏನಾಯ್ತು ಅನ್ನೋದೇ ಅಂದ್ರೆ ನೀವು ಚಿತ್ರರಂಗಕ್ಕೆ ಬಂದಂತಹ ಸಂದರ್ಭ ಅದ್ಭುತವಾಗಿತ್ತು, ಹೌದೌದು, ಚೆನ್ನಾಗಿತ್ತು, ಕಾಲಘಟ್ಟ ಚೆನ್ನಾಗಿತ್ತು, ನೀವು ಕಾಲಿಟ್ಟಂತ ಘಳಿಗೆ ಚೆನ್ನಾಗಿತ್ತು. ಏನ್ ಅನ್ಸುತ್ತೆ ಸರ್ ಒಂದ್ಸಲ ಹಿಂತಿರುಗಿ ನೋಡಿದಾಗ ನಿಮ್ಮ ಸಿನಿ ಬದುಕು ಹೇಗಿತ್ತು, ಹೇಗಾಯ್ತು, ಹೇಗಾಗಬೇಕಾಗಿತ್ತು? ನೋಡಿ, ಈಗ ನನ್ನ ತಾಯಿಯವರು ಕಥಾನಾಯಕಿಯಾಗಿ ಬಂದರು. ಕಥಾನಾಯಕಿ ನಂತರ ಪೋಷಕ ಪಾತ್ರದಲ್ಲಿ, ತಾಯಿ ಪಾತ್ರದಲ್ಲಿರೋದು. ಅವರ ಸಮಕಾಲೀನರೆಲ್ಲ ಕಥಾನಾಯಕಿಯಾಗೇ ಇದ್ದರು. ಆವಾಗ ಹೇಗಿತ್ತು ಅಂತ ನೀವು ಕೇಳ್ತೀರಲ್ಲ, ಆ ಭಾವನೆಗಳು ಹಾಗಿರ್ತದೆ. ಆದರೆ ಅದಕ್ಕೂ ಮೀರಿ ಕಾಲಚಕ್ರ ಉರುಳ್ತಾ ಇರುತ್ತೆ ಮನುಷ್ಯನಿಗೆ. ಆ ಕಾಲಚಕ್ರದಲ್ಲಿ ಮೇಲೆ ಹತ್ತದವರೆಲ್ಲ ಒಂದು ದಿನ ಕೆಳಗಿಳಿಲೇಬೇಕು, ಕೆಳಗಿಳಿದವರೆಲ್ಲ ಮತ್ತೊಂದ್ಸರಿ ಮೇಲೆ ಹತ್ತಲೇಬೇಕು. ನಿಜ ನಿಜ. ಇದರಲ್ಲಿ ನಾನೇನು, ನೀನೇನು, ಅವನೇನು, ಅವನೇನು, ಯಾರೇನು, ಪರಮಾತ್ಮನೇ ಏನು? ಯಾರೋ ಬಂದು ನಾವದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಸಿವೆ ಗಣಪತಿನ ಮತ್ತು ಉಗ್ರ ನರಸಿಂಹನ್ನ ಭಿನ್ನಪಡಿಸಿದಾಗ ಎಚ್ ಎಂ ನಾಯಕ್ ಹೇಳಿಲ್ವಾ, ಹಿರಣ್ಯಕಶಿಪು ನನಗೆ ಹೊಟ್ಟೆ ಬಗ್ದಿಯಲ್ಲಯ್ಯ, ಈಗ ಯಾರೋ ಬಂದು ನಿನ್ನ ಕೈ ಕಾಲುಗಳನ್ನೆಲ್ಲ ಕತ್ತರಿಸಿ ಹೋದ್ರಲ್ಲ, ಎಲ್ಲಡಿಗುತ್ತು ನಿನ್ನ ಶೌರ್ಯ. ಪರಮಾತ್ಮನೇ ಕಾಲದ ಕಟ್ಟಳೆಯಲ್ಲಿ, ಕಾಲದ ತೀರ್ಪಿಗೆ ಅಲ್ಲಾಡೋಗಿರ್ತೇನೆ. ಅದು ಈ ಗಳಿಗೆನಲ್ಲೂ ನಡೀತಾ ಇದೆಯಲ್ಲ. ನೆರೆ ದೇಶಗಳಲ್ಲಿ ನಮ್ಮ ದೇವಸ್ಥಾನಗಳ ಅಲ್ಲೋಲ ಕಲ್ಲೋಲ ನಿಮಗೆ ಗೊತ್ತಾಗ್ತಾ ಇಲ್ವಾ? ಹಾಗಾಗಿ ಎಲ್ಲಿ ಹೋಗಿದ್ದೆ ಅವನಂತ ನಾವು ಎಲ್ಲಿ ಹೋಗಿ ಕೇಳೋದಲ್ಲಿ ಹೋಗಿ ನಾವು ಮಾತ್ರ ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ಬೋದಾಗಿತ್ತಲ್ಲ, ನಡಿಬೋದಾಗಿತ್ತಲ್ಲ. ಹೌದು, ನೀವು ಹೇಳಿದ ಸತ್ಯ, ಆಗ್ಬೋದಾಗಿತ್ತು. ಅದಕ್ಕೆ ಪ್ರಯತ್ನ ನಾವು ಪಡಲಿಲ್ಲ ಅನ್ನುವಂಥದ್ದಲ್ಲ. ನಮ್ಗೆ ಆಮೇಲೆ ಗೊತ್ತಾಯಿತು ನಮ್ಮ ಪ್ರಯತ್ನ ಯಾಕೋ ಒಂಥರ ಕಾಣಿಸ್ತಾ ಇದೆ, ಸರಿ ಇಲ್ಲ. ಅಮ್ಮ ಹೇಳಿದೆ, ಬಾ ಭೂಮಿ ತಾಯಿ ಕೆಲಸ ಮಾಡಕ್ಕೆ ಹೇಳಿ ಅಂದ್ಬಿಟ್ರು. ಬಾ ಭೂಮಿ ಮಾಡಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಸದ್ಯಕ್ಕಿರೋ ಪರಿಸ್ಥಿತಿ ಸ್ಟೇಟಸ್ಗಾಗಿ, ಸ್ಟೇಕ್ಸ್ಗಾಗಿ, ಎಷ್ಟಕ್ಕೆ ಬಾಳಿದ್ದೀನಿ ಅನ್ನೋದಕ್ಕಾಗಿ. ಬಾರೋ ಅಷ್ಟೇ, ಇಲ್ಲಿ ಬಾ, ಸಿನಿಮಾ ಮಾಡಿ 100 ಕೋಟಿ. ನೀನು ಸಿನಿಮಾ ಮಾಡಿ ಅವತ್ತು ನಿಮ್ಮಮ್ಮ ಜಮೀನು ಬಿಟ್ಟು ಹೋಗಿದ್ದಾರೆ, ಯಾರಿಗೆ ಬಿಟ್ಟೆ? ನಿನಗೆ ಬಿಟ್ಟಿದೆ. ನೀನು 100 ಕೋಟಿಗೆ ಒಡೆ, ಬಾರೋ, ಅಷ್ಟಕ್ಕೆ ತಾನೇ ಬೇಕಿದೆಲ್ಲ. ಹೆಸರಿಗೇನು ಕಮ್ಮಿ ಆಗಿದೆ? ಭಗವಂತ ಕೊಟ್ಟಿದ್ದಾನೆ. ನಿಮ್ಮಂಥವ್ರು ಮಾಧ್ಯಮದವರು ನಾವು ಮಾಡೋ ಒಳ್ಳೆ ಕೆಲಸ ಅಂದರೆ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಅಂತಿಲ್ಲ, ಹಲವಾರು ಜನ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಗುರುತಿಸಿ ವಿನೋದ್ ರಾಜ್ ಅವರಿಗೆ ನಾವು ಬೆಂಬಲ ಕೊಡಬೇಕು. ಈ ತಾಯಿಲ್ದಿರೋ ತಬ್ಲಿ ಮಗನ ನಾವು ನಿಲ್ಲಿಸ್ಬೇಕು. ಅದು ನೀವು ಏನು ಪಾಪ ಮುಖಸ್ತುತಿಗೆ ಮಾಡ್ತಾ ಇಲ್ಲ, ಅಥವಾ ಒಂದು ಪಬ್ಲಿಸಿಟಿ ಆಗಲಿ, ನೆವರ್ ನೆವರ್ ನೆವರ್. ಇಲ್ಲಿ ನೀವು ಕಂಡು ಇದು ಹೌದು ಅಂತ ನಿಮ್ಮ ಮನಸ್ಸಿಗೆ ಮುಟ್ಟಿದ ಮೇಲೆ ನೀವು ಮಾಡಿರುವಂಥ ಇದು ಸಂದರ್ಶನ ನನ್ನ ಜೊತೆನಲ್ಲಿ, ನಾನು ಹಾಗೆ ಭಾವಿಸ್ತೀನಿ. ಎಷ್ಟು ಈಗ ನನಗೆ ಒಂದು ಅನ್ಸುತ್ತೆ ಸರ್, ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕಬೇಕಾ ಅನ್ನೋ ಪ್ರಶ್ನೆ. ಅವಶ್ಯಕತೆ ಇಲ್ಲ ಅಪ್ಪಾಜಿ. ನೋಡಿ, ಅನ್ನ ಬೆಂದಿದ್ಯಾ ಅಂತ ಒಂದು ಇದನ್ನೆತ್ತಿ ಮುಟ್ಟು ನೋಡಿದ್ರೆ ಸಾಕು, ಅದು ಬೆಂದಿದೆಯಾ ಅನ್ನುವಂಥದ್ದು ಗೊತ್ತಾಗುತ್ತೆ ಅಷ್ಟೇ. ಮನುಷ್ಯ ಅರೆ ಬೆಂದು ಮಡಿಕೆ ಆಗಬಾರ್ದು, ಕರೆಕ್ಟ್, ಸಂಪೂರ್ಣ ಬೆಂದು ಮಡಿಕೆ ಆಗಬೇಕು. ಅವನ ತಿಳುವಳಿಕೆ ಎಷ್ಟಾಗಬೇಕು ನೋಡ್ರಿ. ಈಗ ಏನೋ ದಾರಿನಲ್ಲಿ ಒಂದು ಹೊಳಸು ತುಳಿದ್ಬಿಟ್ವಿ, ಆಯಿತು, ತುಳಿದಾಯ್ತು. ಹೇಗೆ ಅದನ್ನು ಸರಿ ಮಾಡ್ಕೊಳ್ಳೋದು? ಅದನ್ನು ನಾವು ಕ್ಲೀನಾಗಿ ತೊಳ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಅದೇನು ಜೀವನ. ಸರಿ, ನನ್ನ ಭಾವಚಿತ್ರ ಇದೆ, ನನಗೆ ಬಹಳ ಇಷ್ಟವಾದಂಥ ಫೋಟೋ ಇದು. ತುಂಬ ನನಗೆ ಆ್ಯಕ್ಚುಲಿ ನನ್ನ ಹತ್ರ ಈ ಫೋಟೋ ಇದೆ. ಸರಿ ಸುಮಾರು 1000 ಫೋಟೋಗಳ ಕಲೆಕ್ಷನ್ ಇದೆ ಬೇರೆ ಬೇರೆ ಚಿತ್ರರಂಗದ್ದು. ಅದರಲ್ಲಿ ಈ ಫೋಟೋ ನನಗೆ ತುಂಬ ಇಷ್ಟ ಆಯಿತು. ನೀವು ಇಲ್ಲಿ ಹಾಕಿದ್ದೀರಿ, ನನಗೆ ಇಲ್ಲಿ ಬಂದಾಗ ನೋಡಿದ ತಕ್ಷಣ ನನ್ನ ಹತ್ರ ಇರೋ ಫೋಟೋ ಇತ್ತಲ್ಲ, ನೆನಪಾಯಿತು. ನಿಮ್ಗೆ ನೆನಪಿದೆಯಾ ಯಾವ ಸಂದರ್ಭದಂತ ಹೇಳಿದ್ವಿ ಈ ಫೋಟೋ? ಇದು ಬಂದು ಅನೇಕವಾಗಿ ಕುಲವಧು ಚಿತ್ರ ಇರಬಹುದು ಅಂತೀರಾ? ಕುಲವಧು ಇರ್ಬೋದು, ಹೌದು ಹೌದು. ಇಲ್ಲ ಅಂದ್ರೆ ಕನ್ಯಾರತ್ನ. ಮೇ ಬಿ ಆ ಟೈಮಲ್ಲಿ ಅವೆರಡು ಸಿನಿಮಾದ್ದು ಇರುತ್ತೆ ಇದ್ರೆ. ಏನ್ ಜಿ ಕೆ ವೆಂಕಟೇಶ್ ಅವರ ಅಂತ ಮಹಾನ್ ಸಂಗೀತ ಮಾಂತ್ರಿಕನೇ, ಮ್ಯೂಸಿಕಲ್ ಮಾಸ್ಟ್ರು, ಖಂಡಿತ ಮಾಸ್ಟ್ರು. ಆ ಕಾಲದಲ್ಲೇ 2-3 ರಾಗದ
ಸಂಯೋಜನೆಯೊಂದಿಗೆ ಒಂದು ಹಾಡನ್ನ ರೆಡಿ ಮಾಡಿಬಿಡೋರು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.